ಸೂಪರ್ ಸ್ಟಡಿ IQ GKಗೆ ಸ್ವಾಗತ ಫ್ರೆಂಡ್ಸ್. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಗೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಎಲ್ಲಿ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ಪ್ರಶ್ನೆ 1. 1947ರಂದು ಭಾರತವನ್ನು ಹೊರತುಪಡಿಸಿ ಯಾವ ದೇಶವು ಸ್ವಾತಂತ್ರ್ಯವನ್ನು ಪಡೆದುಕೊಂಡಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಪಾಕಿಸ್ತಾನ. ಪ್ರಶ್ನೆ 2. ವೀರ್ಯವನ್ನು ಎಲ್ಲಿ ಉತ್ಪಾದಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮನುಷ್ಯನ ವೃಷಣಗಳಲ್ಲಿ ಅಂತ ಹೇಳ್ಬೋದು. ಪ್ರಶ್ನೆ 3. ಗಂಗೋತ್ರಿ ಗ್ಲೇಸಿಯರ್ ಯಾವ ರಾಜ್ಯದಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಉತ್ತರಾಖಂಡ್ ಅಂತ ಹೇಳ್ಬೋದು. ಪ್ರಶ್ನೆ 4. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಎಷ್ಟರಲ್ಲಿ ನಡೆಯಿತು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು 1919 ಏಪ್ರಿಲ್ 13 ಅಂತ ಹೇಳ್ಬೋದು. ಪ್ರಶ್ನೆ 5. ಬಿಹು ಯಾವ ರಾಜ್ಯದ ನೃತ್ಯವಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಅಸ್ಸಾಂ ಅಂತ ಹೇಳ್ಬೋದು. ಪ್ರಶ್ನೆ 6. ಗುಡಿ ಪಾದ್ವಾ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮಹಾರಾಷ್ಟ್ರ ಅಂತ ಹೇಳ್ಬೋದು. ಪ್ರಶ್ನೆ 7. ಫೀಲ್ಡ್ ಮಾರ್ಷಲ್ ಯಾವ ಸೇನೆಯನ್ನು ಹೊಂದಿರುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಭಾರತೀಯ ಸೇನೆ. ಪ್ರಶ್ನೆ 8. ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರು ಯಾರು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಉಪರಾಷ್ಟ್ರಪತಿ ಅಂತ ಹೇಳ್ಬೋದು. ಪ್ರಶ್ನೆ 9. ಗಾಂಧೀಜಿಯವರು ಎಲ್ಲಿ ನಿಧನರಾದರು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ನವದೆಹಲಿಯ ಬಿರ್ಲಾ ಹೌಸ್ ಅಂತ ಹೇಳ್ಬೋದು. ಪ್ರಶ್ನೆ 10. ಉಗುರಿನಲ್ಲಿ ಇರುವ ಪ್ರೋಟೀನ್ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಕೆರಾಟಿನ್ ಅಂತ ಹೇಳ್ಬೋದು. ಪ್ರಶ್ನೆ 11. ಭಾರತೀಯ ಸಂಸ್ಕರಣಾ ಘಟಕ ಎಲ್ಲಿದೆ? ಸರಿಯಾದ ಉತ್ತರ ಬಂದ್ಬಿಟ್ಟು ಜಾಮ್ನಗರ. ಪ್ರಶ್ನೆ 12. ಗಾಂಧೀಜಿಯವರು ಯಾವಾಗ ಮರಣ ಹೊಂದಿದರು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು 1948 ಜನವರಿ 30 ಅಂತ ಹೇಳ್ಬೋದು. ಪ್ರಶ್ನೆ 13. ದೇಹದಲ್ಲಿನ ಅತಿ ದೊಡ್ಡ ಮಾಂಸಖಂಡ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ದವಡೆ. ಪ್ರಶ್ನೆ 14. ಹಗುರವಾದ ಅಂಶವೆಂದರೆ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಜಲಜನಕ ಅಂತ ಹೇಳ್ಬೋದು. ಪ್ರಶ್ನೆ 15. 2023 ವಿಶ್ವ ಆರ್ಥಿಕ ವೇದಿಕೆ ಶೃಂಗಸಭೆ ಎಲ್ಲಿ ನಡೆದಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಹೇಳ್ಬೋದು. ಪ್ರಶ್ನೆ 16. ವಿಟಮಿನ್ B12ನ ರಾಸಾಯನಿಕ ಹೆಸರು ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸೈನೋಕೋಬೊಲಾಮಿನ್ ಅಂತ ಹೇಳ್ಬೋದು. ಪ್ರಶ್ನೆ 17. 2014ರಲ್ಲಿ ಭಾರತ ರತ್ನ ಪ್ರಶಸ್ತಿ ಪಡೆದವರು ಯಾರು? ಸರಿಯಾದ ಉತ್ತರ ಬಂದ್ಬಿಟ್ಟು ಸಚಿನ್ ತೆಂಡೂಲ್ಕರ್. ಪ್ರಶ್ನೆ 18. ವಿಶ್ವದ 2ನೇ ಅತಿ ದೊಡ್ಡ ಸರೋವರ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಚಿಲ್ಕಾ ಸರೋವರ. ಪ್ರಶ್ನೆ 19. ಬಲದ ಏಕಮಾನ ಯಾವುದು? ಬಲದ ಏಕಮಾನ ಬಂದ್ಬಿಟ್ಟು ನ್ಯೂಟನ್. ಪ್ರಶ್ನೆ 20. ಬಿಸಿ ಮಾಡಿದಾಗ ಯಾವ ವಿಟಮಿನ್ ಕರಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ವಿಟಮಿನ್ ಸಿ. ಪ್ರಶ್ನೆ 21. ಗ್ಲೂಕೋಸ್ ಎಂದರೇನು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸಕ್ಕರೆ ಮತ್ತು ಕಾರ್ಬೋಹೈಡ್ರೇಟ್ಗಳು ಅಂತ ಹೇಳ್ಬೋದು. ಪ್ರಶ್ನೆ 22. ಜೀರ್ಣಕ್ರಿಯೆಗೆ ಸಹಾಯ ಮಾಡುವ ಕೊಬ್ಬು ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಬೈಲೇಟರ್. ಪ್ರಶ್ನೆ 23. ಅಮೀಬಾದಲ್ಲಿ ಎಷ್ಟು ಜೀವಕೋಶಗಳಿವೆ? ಸರಿಯಾದ ಉತ್ತರ 1. ಪ್ರಶ್ನೆ 24. ಮೂತ್ರದಲ್ಲಿ ಅತಿ ಹೆಚ್ಚು ವಿಸರ್ಜಿಸುವ ವಿಟಮಿನ್ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ವಿಟಮಿನ್ ಸಿ ಅಂತ ಹೇಳ್ಬೋದು. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್.